ಹಾಯ್ ಎಲ್ರಿಗೂ, ಬನ್ನಿ ಇವತ್ ನಾವೆಲ್ಲ ಸೇರಿ ಒಂದು ಒಳ್ಳೆ ಕಥೆ ಕೇಳೋಣ. ಈ ಕಥೆ ಪ್ರಾಮಾಣಿಕತೆ ಬಗ್ಗೆ, ಅಂದ್ರೆ ಸತ್ಯವನ್ನೇ ನುಡಿಯೋದ್ರ ಬಗ್ಗೆ. ಈ ಕಥೆ ಕೇಳಿದ್ಮೇಲೆ ಮನ್ಸಿಗೆ ಒಂಥರ ಬೆಚ್ಚಗೆ ಖುಷಿಯಾಗೋದು ಪಕ್ಕಾ. ಹಾಗಾದ್ರೆ ನಮ್ಮ ಕತೆ ಶುರುವಾಗೋದೇ ಒಬ್ಬ ತುಂಬಾ ಸ್ಪೆಷಲ್ ಹುಡುಗನಿಂದ. ಅವನಲ್ಲಿ ಅಂಥದ್ದೇನಿತ್ತು, ಯಾಕೆ ಊರಿನವರೆಲ್ಲ ಅವನನ್ನ ಅಷ್ಟೊಂದು ಪ್ರೀತಿಸಿದ್ರು ಅಂತ ತಿಳ್ಕೋಬೇಕಾ? ಬನ್ನಿ ಆಗಿದ್ರೆ ಅವನ ಪರಿಚಯ ಮಾಡ್ಕೊಳ್ಳೋಣ. ಸರಿ ನೋಡಿ, ಒಂದು ಸುಂದರವಾದ ಹಚ್ಚ ಹಸಿರಿನ ಹಳ್ಳಿ. ಆ ಹಳ್ಳಿಲಿ ರಮೇಶ್ ಅಂತ ಒಬ್ಬ ಜಾಣ ಹುಡುಗ ಇದ್ದ. ಆ ಊರಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ರಿಗೂ ರಮೇಶ್ ಅಂದ್ರೆ ಪಂಚಪ್ರಾಣ. ಯಾಗುತ್ತಾ? ಸಿಂಪಲ್, ಅವನು ಯಾವತ್ತೂ ಸುಳ್ಳು ಹೇಳ್ತಿರ್ಲಿಲ್ಲ. ಸತ್ಯವನ್ನೇ ಮಾತಾಡೋದು ಅವನ ದೊಡ್ಡ ಗುಣ. ಅವನ ಆ ಪ್ರಾಮಾಣಿಕತೆನೇ ಅವನ ತಲೆ ಮೇಲೆ ಇಟ್ಟಿರೋ ಒಂದು ಕಿರೀಟದ ಹಾಗೆ ಇತ್ತು ನೋಡಿ. ಹೀಗೆ ಎಲ್ಲವೂ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ರಮೇಶ್ನ ಈ ಪ್ರಾಮಾಣಿಕತೆಗೆ ಒಂದು ದೊಡ್ಡ ಪರೀಕ್ಷೆ ಎದುರಾಯಿತು. ಒಂದು ಚಾಲೆಂಜ್ ಬಂತು. ಅದೇನದು, ಏನಾಯ್ತು ಅಂತ ನೋಡೋಣ ಬನ್ನಿ. ಅದೊಂದಿನ ಬೆಳ್ಳಿಗ್ಗೆ ರಮೇಶ್ ಯಾವಾಗ್ಲೂ ಹಾಗೆ ಹಾಡ್ ಹೇಳ್ಕೊಂಡು ಕುಣಿದ್ ಕುಪಾಳಿಸ್ತಾ ಶಾಲೆಗೆ ಹೊರಟಿದ್ದ. ಹೋಗ್ತಾ ಹೋಗ್ತಾ ಇದಕ್ಕಿದ್ದಾಗೆ ದಾರಿಯಲ್ಲಿ ಏನೋ ಒಂದು ಪಳಪಳ ಅಂತ ಹೊಡೆಯೋದು ಅವನ ಕಣ್ಣಿಗೆ ಬಿತ್ತು. ಅದೇನಪ್ಪ ಅದು ಅಂತ ಕುತೂಹಲದಿಂದ ಹತ್ರ ಹೋಗಿ ನೋಡಿದ್ರೆ ಅಲ್ಲೊಂದು ದಪ್ಪನೆಯ ಪರ್ಸ್ ಬಿದ್ದಿತ್ತು. ಅವನು ಮೆಲ್ಲಗೆ ಆ ಪರ್ಸನ್ನು ಕೈಗೆತ್ಕೊಂಡ. ಎದೆ ಡವಡವ ಅಂತ ಬಡ್ಕೊಳ್ತಾ ಇತ್ತು. ನಿಧಾನಕ್ಕೆ ಅದನ್ನ ತೆರೆದು ನೋಡ್ದ. ನೋಡಿದವನೇ ಅಬ್ಬಾ! ಅವನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಯಾಕಂದ್ರೆ ಆ ಪರ್ಸಿನ ತುಂಬ ಹೊಸ ನೋಟುಗಳು, ಜೊತೆಗೆ ಚಿಲ್ ಅಂತಿದ್ದ ನಾಣ್ಯಗಳು, ಪೂರ್ತಿ ದುಡ್ಡೇ ತುಂಬಿ ತುಳುಕುತ್ತಿತ್ತು. ಅಷ್ಟೊಂದು ಹಣವನ್ನ ಒಂದೇ ಸರಿ ನೋಡ್ದಾಗ ರಮೇಶ್ನ ಪುಟ್ಟ ಮನಸ್ಸಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಯಿತು. ಒಂದು ಕಡೆ ವಾವ್, ಇಷ್ಟು ದುಡ್ಡು ಅನ್ನೋ ಆಸೆ, ಇನ್ನೊಂದು ಕಡೆ ಚಿಕ್ಕದಿಂದದಿಂದ ಪಾಲಿಸ್ಕೊಂಡು ಬಂದ ಪ್ರಾಮಾಣಿಕತೆ. ಈಗ ರಮೇಶ್ ಯಾವ ದಾರಿಯನ್ನ ಆಯ್ಕೆ ಮಾಡ್ಕೋತಾನೆ? ಒಂದೇ ಒಂದು ಕ್ಷಣ ಅವನ ಪುಟ್ಟ ಮನಸ್ಸಲ್ಲಿ ಒಂದು ಆಸೆಯ ಮಿಂಚು ಹೊಳಿತು. ಅಬ್ಬಬ್ಬಾ, ಇಷ್ಟೊಂದೆಲ್ಲ ದುಡ್ಡು, ಇದನ್ನ ನಾನೇ ಇಟ್ಕೊಂಡ್ಬಿಟ್ರೆ ಅನ್ನೋ ಯೋಚನೆ ಸುಳಿದು ಹೋಯಿತು. ಆದರೆ ಆ ಯೋಚನೆ ಬಂದಿದ್ದು ಒಂದೇ ಒಂದು ಕ್ಷಣ ಅಷ್ಟೇ. ತಕ್ಷಣವೇ ಅವನು ಒಳ್ಳೆ ಮನಸ್ಸು ಅವನಿಗೆ ಹೇಳಿತು, ಛೇ, ಇದು ತಪ್ಪು, ಇದು ನನ್ನ ದುಡ್ಡಲ್ಲ. ಪಾಪ ಯಾರಿದ್ನ ಕಳ್ಕೊಂಡಿದಾರೋ ಅವ್ರು ಎಷ್ಟು ಗಾಬರಿಯಾಗಿ ಹುಡುಕ್ತಾ ಇರಬೇಕು ಅಂತ ಯೋಚಿಸ್ತ. ಹೀಗೆ ಯೋಚನೆ ಮಾಡಿ ರಮೇಶ್ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದ. ಅವನು ಮಾಡಿದ ಆ ಒಳ್ಳೆ ನಿರ್ಧಾರ ಅವನಿಗೆ ಎಂಥ ಅದ್ಭುತವಾದ ಉಡುಗೊರೆ ತಂದುಕೊಡ್ತು ಅಂತ ಈಗ ನೋಡೋಣ ಬನ್ನಿ. ರಮೇಶ್ 1 ಸೆಕೆಂಡ್ ಕೂಡ ತಡ ಮಾಡಲಿಲ್ಲ. ಆ ಪರ್ಸನ್ನು ಕೈಯಲ್ಲಿ ಭದ್ರವಾಗಿ ಹಿಡ್ಕೊಂಡು ಸೀದಾ ಹತ್ರದಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಓಡ್ದ. ಅಲ್ಲಿ ಅಧಿಕಾರಿಗೆ ನಡೆದಿದ್ದೆಲ್ಲ ಹೇಳಿ ಪರ್ಸ್ನ ಅವರ ಕೈಗೆ ಕೊಟ್ಟ. ನೋಡಿ, ಇವನು ಪರ್ಸ್ ಕೊಟ್ಟ ಸ್ವಲ್ಪ ಹೊತ್ತಿಗೆ ಒಬ್ಬ ವ್ಯಕ್ತಿ ಗಾಬರಿಯಿಂದ ಬೆವರ್ತಾ ಠಾಣೆ ಒಳಗಡೆ ಓಡೋಡಿ ಬಂದ್ರು. ಅಯ್ಯೋ ಪಾಪ, ಆ ವ್ಯಕ್ತಿಯ ಮುಖ ನೋಡಿದ್ರೇನೆ ಗೊತ್ತಾಗ್ತಿತ್ತು ಅವರು ಎಷ್ಟೊಂದು ಚಿಂತೆಯಲ್ಲಿದ್ದಾರೆ ಅಂತ. ಸರ್, ನನ್ನ ಪರ್ಸ್ ಕಳೆದೋಯ್ತು, ನನ್ನ ಎಲ್ಲ ದುಡ್ಡು ಅದರಲ್ಲೇ ಇತ್ತು ಅಂತ ಪೊಲೀಸರ ಹತ್ರ ಅಳೋ ಹಾಗೆ ಹೇಳ್ಕೊಳ್ತಿದ್ರು. ಆಗ ಪೊಲೀಸರು ರಮೇಶ್ ತಂದುಕೊಟ್ಟಿದ್ದ ಪರ್ಸ್ನ ಆ ವ್ಯಕ್ತಿಗೆ ತೋರಿಸಿದ್ರು. ಅಷ್ಟೇ, ಅವರ ಮುಖದಲ್ಲಿದ್ದ ಚಿಂತೆ ಎಲ್ಲ ಮಾಯವಾಗಿ ಸೂರ್ಯ ಹುಟ್ಟಿದ ಹಾಗೆ ಮುಖ ಅರಳ್ಬಿಡ್ತು. ಅವರು ರಮೇಶ್ನ ಹತ್ರ ಬಂದು ಅವನ ತಲೆ ನೇವರಿಸಿ, ತುಂಬಾ ಥ್ಯಾಂಕ್ಸ್ ಕಣೋ, ದೇವ್ರು ಕಳಿಸಿದ ಹಾಗೆ ಬಂದೆ ನೀನು ಅಂತ ಮನಸಾರೆ ಹರಿಸ್ತ್ರು. ಅಲ್ಲಿ ನಡೆದಿದ್ದನ್ನೆಲ್ಲ ನೋಡ್ತಿದ್ದ ಪೊಲೀಸರು, ಬೇರೆಯವರು ಎಲ್ರೂ ರಮೇಶ್ನ ಪ್ರಾಮಾಣಿಕತೆಗೆ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಎಲ್ರೂ, ನಿನ್ನಂಥ ಮಕ್ಕಳು ನಮ್ಮೂರಿಗೆ ಹೆಮ್ಮೆ ಕಣಪ್ಪ ಅಂತ ಅವನನ್ನ ತುಂಬಾ ಪ್ರೀತಿಯಿಂದ ಹೊಗಳಿದರು. ನೋಡಿದ್ರಲ್ಲ, ರಮೇಶ್ ಮಾಡಿದ ಒಂದು ಒಳ್ಳೆಯ ಕೆಲಸ ಆ ಪರ್ಸ್ ಕಳ್ಕೊಂಡವರಿಗೂ ಸಂತೋಷ ತಂತು, ಅವನ ಮನ್ಸ್ಗೂ ನೆಮ್ಮದಿ ಕೊಡ್ತು. ಹಾಗಾದ್ರೆ ಈ ಸುಂದರವಾದ ಕಥೆಯಿಂದ ನಾವೇನ್ ಕಲ್ತ್ವಿ? ಒಂದು ವಿಷಯ ಯಾವತ್ತೂ ನೆನ್ಪಿಡಿ, ಪ್ರಾಮಾಣಿಕತೆ ಅನ್ನೋದು ನಮ್ಗೆ ಯಾವಾಗ್ಲೂ ಗೌರವವನ್ನೇ ತಂದುಕೊಡುತ್ತೆ. ಬೇರೆಯವರು ನಮ್ಮನ್ನ ಹೊಗಳೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಸರಿ ದಾರಿಯಲ್ಲಿ ನಡೆದಾಗ, ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಮನಸ್ಸಿಗೆ ಸಿಗುತ್ತಲ್ಲ ಒಂದು ಸಮಾಧಾನ, ಒಂದು ನೆಮ್ಮದಿ, ಅದೇ ನೋಡಿ ಈ ಜಗತ್ತಿನಲ್ಲೇ ಅತಿದೊಡ್ಡ ಬಹುಮಾನ. ಹಾಗಾದ್ರೆ ಈಗ ಒಂದು ಕ್ಷಣ ಯೋಚನೆ ಮಾಡಿ. ರಮೇಶ್ ಥರ ನಾವು ಕೂಡ ಯಾವಾಗ್ಲೂ ಪ್ರಾಮಾಣಿಕವಾಗಿದ್ರೆ, ಸತ್ಯದ ದಾರಿಯಲ್ಲೇ ನಡೆದ್ರೆ ನಮ್ಮ ಜೀವನದಲ್ಲಿ ಇನ್ನು ಎಷ್ಟೆಲ್ಲ ಒಳ್ಳೆಯ ವಿಷಯಗಳು, ಅದ್ಭುತಗಳು ನಡಿಬೋದು ಅಲ್ವಾ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.